ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತೆ ನಾನು ಏನೊಂದು ನಾವೆಲ್ಲ ಎಷ್ಟು ಫಾರ್ಮಲ್ ಆಗ್ಬಿಟ್ಟಿದ್ದೀವಿ ಅಂದ್ರೆ, ಈ ಪಕ್ಕದಲ್ಲಿರೋ ನನ್ನ ಫ್ರೆಂಡ್ ಇದ್ರು ಕೂಡ ಹೋಗ್ರಿ ಬಂದ್ರಿ ಅನ್ಬೇಕು, ಇಲ್ಲ ಅಂದ್ರೆ ಅವ್ರು ಏನಂತ ಅಂದ್ಬಿಡ್ತಾರೋ ಅಂತ, ಅಷ್ಟು ಫಾರ್ಮಲ್ ಆಗ್ಬಿಟ್ಟಿದ್ದೀವಿ ನಾವು ಸಹಜವಾಗೇ ಇಲ್ಲ ಜೀವನದಲ್ಲಿ. ನಾನು ಈಗ ಮಾತಾಡೋದಕ್ಕೆ ಮುಂಚೆ ನೋಡಿದೆ ನಮ್ಮ ಸೀನಿಯರ್ ಡಾಕ್ಟರ್ಸ್ ಎಲ್ಲರೂ ಎಷ್ಟು ಅಚ್ಚುಕಟ್ಟಾಗಿ ಪ್ರೋಟೋಕಾಲ್ ಪ್ರಕಾರ ಎಲ್ಲರ ಹೆಸರು ಇದು ಎಲ್ಲ ಹೇಳಿದ್ರು. ನನಗನ್ನಿಸ್ತು ನೀವೆಲ್ಲರೂ ನಾವು ಆ ಫಾರ್ಮಾಲಿಟಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ನಾನು. ಇದು ಒಂದು. ಎರಡನೇದು ಕೋವಿಡ್ ಹೇಳ್ತಿದ್ರು. ಕೋವಿಡ್ ಇಂದು ಭಗವಂತ ನಮ್ಗೆ ಕೆಲಸ ಕೊಟ್ಟಿದ್ದಾನೆ. ಈಗ ಯಾವುದೇ ಕೆಲಸ ಅಂದ್ರೂ ಇದು ಹೆಚ್ಚು ಇದು ಕಡಿಮೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಈಗ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಈ ಮೈಕ್ ಇದರಿಂದ ಎಷ್ಟೊಂದು ಜನದ ಶ್ರಮ ಇರುತ್ತೆ. ನಾನು ಶೂ ಹಾಕೊಂಡಿದ್ದೀನಿ, ಬಟ್ಟೆ ಹಾಕೊಂಡಿದ್ದೀನಿ, ಎಲ್ರಿಗೂ ಅದೇ ಎಲ್ಲಾ ಪ್ರತಿ ವೃತ್ತಿಯವ್ರಿಗೂ ಅವ್ರದೇ ಆದ ಗೌರವ, ವೃತ್ತಿ ಗೌರವ ಇರುತ್ತೆ. ಹಾಗೆ ಭಗವಂತ ನಮ್ಗೆ ನಮ್ಮ ಅದೃಷ್ಟ ಈ ವೃತ್ತಿನ ಕೊಟ್ಟಿದ್ದಾನೆ. ಅದನ್ನ ನಾವು ಎಲ್ಲಾ ವೈದ್ಯರು ಕೂಡ ಮನಸಾರಿಯಾಗಿ ಮಾಡ್ತೀವಿ, ಚಾಚು ಚಪ್ತೆ. ಮತ್ತೆ ಇನ್ನೊಂದು ಏನ್ ವಿಷಯ ಅಂದ್ರೆ, ಈಗ ಸುಮ್ಮನೆ ಏನು ಫಾರ್ಮಲ್ ಆಗಿ ಮಾತಾಡಲ್ಲ ಅಂತ ನಾನು ಮುಂಚೆನೆ ಹೇಳಿದೆ. ಈಗ ಒಂದು 50-70 ವರ್ಷದ ಮುಂಚೆ ಗಾಂಧಿ ಅಂದ್ರೆ ನಮ್ಮ ದೇಶ ಎಲ್ಲ ಗಾಂಧೀಜಿಯವರ ಥಾಟ್ಸ್ ಅಲ್ಲಿ ತುಂಬಾ ಅಂದ್ರೆ ಅದ್ರದ್ದು ಎಲ್ಲ ಒಂದು ಚಿಕ್ಕ ಮಗುವಿಂದ ವಯಸ್ಸಾಗಿರೋರು ಕೂಡ ಯಾರನ್ನ ಕೇಳಿದ್ರು ಗಾಂಧಿ ಥಾಟ್ಸ್ ಬರ್ತಾ ಇತ್ತು. ಅವಾಗಿದ್ದವರು ಈಗ ಹೇಳಿದ್ರಲ್ಲ ರಾಯ್ ಅಂತ, ನಮ್ಮ ಅವ್ರ ಇನ್ಸ್ಪಿರೇಷನ್ ನಮ್ಗೆ. ಅವ್ರು CM ಆಗಿದ್ರು ಕೂಡ ದಿವಸ ಸಂಜೆ ಪೇಷಂಟ್ ನೋಡ್ತಾ ಇದ್ರು. ಅಂದ್ರೆ ಅವರು ನಮ್ಗೆ ಇನ್ಸ್ಪಿರೇಷನ್ ಡಾಕ್ಟರ್ಸ್ಗೆ ಇಂಡಿಯಾದಲ್ಲಿ. ಮತ್ತೆ ಈಗ ಮುಂಚೆ ಯಾವ ತರ ಇತ್ತು ಮನಸ್ಥಿತಿ ಆ ತರ ಇವಾಗಿಲ್ಲ. ನೀವೇ ಪ್ರಶ್ನೆ ಮಾಡ್ಕೊಳ್ರಿ, ಎಲ್ಲಾ ಪ್ರೊಫೆಷನ್ ಅಲ್ಲೂ ನಮ್ಗೆ ಇಷ್ಟ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ, ಕಮರ್ಷಿಯಲೈಸೇಷನ್ ಆಗ್ಬಿಟ್ಟಿದೆ. ಹಾಗಾಗಿ ಇದರಲ್ಲೂ ಕಮರ್ಷಿಯಲೈಸೇಷನ್ ಆಗಿಲ್ಲ ಅಂದ್ರೆ ನಾವು ಆತ್ಮವಂಚನೆ ಮಾಡ್ಬೇಕಾಗುತ್ತೆ. ಆದ್ರೆ ಸರ್ಕಾರಿ ಸೇವೆಯಲ್ಲಿ ಬಂದಿರೋರು ಸ್ವಲ್ಪ ಕಡಿಮೆ ಅಂತ ನಾವು ಅನ್ಕೋಬಹುದು. ಇದು ಒಂದು. ಎರಡನೇದು, ಸರ್ಕಾರ ಸೇವೆ ಆತರ ಎಲ್ಲ ಹೇಳಿದಾಗ ನಂದು ಒಂದು 20 ವರ್ಷ ಸರ್ವಿಸ್ ಆಗಿದೆ. 20 ವರ್ಷದಿಂದ ನಾನು ಇದು ನ್ಯಾಷನಲ್ ಪ್ರೋಗ್ರಾಮ್ಸ್ ಅದರಲ್ಲೆಲ್ಲ ಇನ್ವಾಲ್ವ್ ಆಗ್ತಾ ಬರ್ತೀನಿ. ನಮ್ಗೆ ಯಾಕೆ ಈ ರೋಟರಿ ಕ್ಲಬ್ ಈ ಕ್ಲಬ್ಗಳ ಮೇಲೆ ತುಂಬಾ ವಿಶೇಷವಾಗಿ ಒಂದು ಅಟ್ಯಾಚ್ಮೆಂಟ್ ಅಂದ್ರೆ, ನಾನೀಗ ಒಂದು ತುಂಬಾ ಚಿಕ್ಕ ವಿಷಯ ಅನ್ಸುತ್ತೆ ನಿಮ್ಗೆಲ್ಲ. ಈಗ ನಾವು ಪಲ್ಸ್ಪೋಲಿಯೋ ಎಲ್ಲ ನಡೀತಾ ಇದೆ, ಅಲ್ಲಿ ಈ ಪರವಾಗಿಲ್ಲ ಬಿಡಿ, ಅವಾಗೆಲ್ಲ ರೋಟರಿ ಕ್ಲಬ್ ಅವರು ಇವರು ಎಲ್ಲರೂ ಫುಡ್ ಪ್ಯಾಕೆಟ್ಸ್ ನ ಸಪ್ಲೈ ಮಾಡೋರು. ಇದು ನಿಮ್ಗೆ ತುಂಬಾ ಚಿಕ್ಕ ವಿಷಯ ಅನ್ಸುತ್ತೆ. ನೀವು ಇಲ್ಲಿ ತುರುವೇಕೆರೆಯಲ್ಲಿ ಕೂತ್ಕೊಂಡ್ರೆ ಇಲ್ಲ ನಮ್ಗೆ ಅನ್ಸಲ್ಲ ಅದ್ರದ್ದು ಮಹತ್ವ. ರಿಮೋಟ್ ವಿಲೇಜ್ ಹೋಗ್ಬೇಕು, ಎಲ್ಲಿ ಅಲ್ಲಿ ನಮ್ಮ ನಾನು ಹೇಳಿದ್ದೆಲ್ಲ ಪಿಕ್ಚರೈಸ್ ಮಾಡ್ಕೋಬೇಕು ನೀವು. ಅಲ್ಲಿ ಆಶಾ ವರ್ಕರು ಇವರು ವ್ಯಾಕ್ಸಿನ್ ಕ್ಯಾರಿಯರ್ ಭುಜದ ಮೇಲೆ ಹಾಕೊಂಡು ಮನೆಗೆ ಹೋಗ್ತಿರ್ತಾರೆ. ಅವಾಗ ಈಗ ಬಿಸಿಲಿಲ್ಲ, ಅವಾಗ ತುಂಬಾ ಬಿಸಿಲು ಇಷ್ಟ ಇತ್ತು. ಆ ಟೈಮಲ್ಲಿ ಅವರು ಫುಡ್ ಪ್ಯಾಕೆಟ್ಸ್ ಕೊಡೋದು ಮತ್ತೆ ನೀರು ಪ್ರೊವೈಡ್ ಮಾಡೋದು, ಅದೆಲ್ಲ ತುಂಬಾ ಚಿಕ್ಕ ವಿಷಯ ಆದ್ರೆ ಅದಕ್ಕೆಲ್ಲ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಸೊ ನಮ್ದು ಡಾಕ್ಟರ್ಸ್ ಕಮ್ಯುನಿಟಿ ಸದಾ ಒಂಥರ ಒಳ್ಳೆ ಭಾವನೆ ಬರುತ್ತೆ.